ಸೊ ಬರ್ರಿ ಮಮ್ಮಿ ಏನೇನು ತೊಗೊಂಬಂದಾಳ ನಂಗೆ ಊರಿಂದ ಅಂತ ನೋಡೋಣ. ಆ್ಯಕ್ಚುಲಿ ನಿನ್ನೆ ಇದು ಬ್ಯಾಗ್ ತೆಗೆದು ನೋಡಿದ್ದಾರೆ, ಆಲ್ಮೋಸ್ಟ್ ತಿಂದಿದ್ದೀವಿ. ಬಟ್ ಒಂದ್ಸಲ ಅನಿಸ್ತು ನಿಮ್ಮ ಜೊತೆ ಶೇರ್ ಮಾಡ್ಬೇಕಂತ ಹೇಳಿ. ಸೊ ಬರ್ರಿ ಏನೇನು ತೊಗೊಂಬಂದಾಳ. ಫಸ್ಟ್ ನೋಡಿರಿ, ಈ ಡಬ್ಬಿಯೊಳಗೆ ಆ್ಯಕ್ಚುಲಿ 2 ಬ್ಯಾಗ್ ತಂದಿದ್ದಾಕಿ. ಒಂದು ಓಪನ್ ಮಾಡ್ತೀನಿ. ಉಂಡಿ ತೊಗೊಂಬಂದಾಳ್ರಿ. ಇದಕ್ಕೇನಂತಾರೆ, ಬೆಲ್ಲಿನ ಉಂಡಿರಿವ, ಸಕ್ಕರೆ ಹಾಕಿ ಮಾಡಿಲ್ಲ, ಲಡ್ಗಿ ಉಂಡಿ. ಇದನ್ನು ತೊಗೊಂಬಂದಾಳ್ರಿ. ಆಮೇಲೆ ನಮ್ಮ ರುದ್ರಗ ಲಡ್ಡು ಅಂದ್ರೆ ಭಾಳ ಇಷ್ಟ. ಸೊ ಚೂಡ ತೊಗೊಂಬಂದಾಳ್ರಿ. 2 ಪ್ಯಾಕ್ ತೊಗೊಂಬಂದಾಳ ಆ್ಯಕ್ಚುಲಿ ಚೂಡ ಹಾಕಿ. ಈ ಚೂಡ ತೊಗೊಂಬಂದಾಳ. ಆಮೇಲೆ ಚಕ್ಲಿ ಅದಾವ್ರಿ, ಕಾಣಿಸ್ತಿರ್ಬೇಕು. ಇದಂತೂ ನನ್ನ ಫೇವ್ರೆಟ್, ಎನಿ ಟೈಮ್ ಕೊಟ್ಟರು ತಿಂತೀನಿ. ನನಗಂತೂ ಭಾಳ ಇಷ್ಟ ರೀ ಇವ. ಅದ್ರ ನಂಗೆ ಸಾಫ್ಟ್ ಚಕ್ಲಿ ಅಂದ್ರೆ ಇಷ್ಟ. ಎಲ್ಲರಿಗೂ ಕ್ರಂಚಿ ಇಷ್ಟ, ಆದರೆ ನಂಗೆ ಸಾಫ್ಟ್ ಅದು ಹಿಂಗೆ ಎಳೆದ್ರೆ ರಬ್ಬರ್ ಥರ ಬರ್ಬೇಕ್ರಿ ಅದು, ಹಂಗಂತ ನಂಗೆ ಭಾಳ ಇಷ್ಟ. ಸೊ ಸ್ಪೆಷಲಿ ಹಂಗೆ ಮಾಡ್ಕೊಂಬಂದಾಳಕಿ. ನಂಗೆ ಭಾಳ ಇಷ್ಟ ರೀ ಚಕ್ಲಿ ಅಂದ್ರೆ. ಸೊ ಎವ್ರಿ ಟೈಮ್ ನಮ್ಮ ಮಮ್ಮಿ ಹಬ್ಬ ಅಂತಲ್ಲ, ಯಾವಾಗಲೂ ಮನ್ಯಾಗ ನನ್ನ ಸಂಬಂಧ ಮಾಡಿಡ್ತಾಳೆ ಚಕ್ಲಿ. ಆಮೇಲೆ ಶೇಂಗಾ ಚಟ್ನಿ ತೊಗೊಂಬಂದಾಳ್ರಿ. 2 ಲೋಕ್ಸ್ತವೆ ಆ್ಯಕ್ಚುಲಿ ಶೇಂಗಾ ಚಟ್ನಿಗೆ. ಸೊ ನಾನು ಮಾಡ್ತೀನಿ, ಬಟ್ ಮಮ್ಮಿ ಹಂಗೆ ಟೇಸ್ಟ್ ಬರೋಂಗಿಲ್ಲ ರೀ. ಸೊ ಇದನ್ನ ಹೇಳಿದ್ದೆ ಆಕಿಗಿನ, ಶೇಂಗಾ ಚಟ್ನಿ ಮಾಡ್ಕೊಂಬಂದಾಳೆ. ಆಮೇಲೆ ಈ ಚೂಡ ವೇಟ್ ಮಾಡಿ ತೋರಿಸ್ತೀನಿ. ಇದಕ್ಕೆ ಅಂತಾರೆ ಪೇಪರ್ ಅವಲಕ್ಕಿ ಚೂಡ. ಇಲ್ಲಿ ನೋಡಿ, ಇದು ಯೆಲ್ಲೋ ಕಲರ್ ಚೂಡ ರೀ. ಇದು ಮಾಡ್ಕೊಂಬಂದಾಳ. ಆಮೇಲೆ ಇದು ಏನಂತ ನಾರು ಮೆಣಸಿನ್ಕಾಯಿ ಅಂತೀವಿ ರೀ. ಇದು ನಾನು ಭಾಳ ತಿಂತಿದ್ದೆ ನಾ ಮೊದಲು. ಸೊ ನೋಡಿರಿ ಮಮ್ಮಿ ಅಂದ್ರೆ ಹೆಂಗಿರ್ತಾರಲ್ಲ, ಇದನ್ನೊಂದು ಪ್ಯಾಕೆಟ್ ಹಾಕೊಂಬಂದ್ಬಿಟ್ಟಾಳಕಿ. ಆಮೇಲೆ ಇವು ರೈಸ್ ಇಂದ್ರಾಯಣಿ. ಸೊ ನಾ ಅರ್ಜುನ್ಗೆ ಅಂತೇಳಿ ಇಲ್ಲಿ ಸಿಗಂಗಿಲ್ಲ ಅಂತೇಳಿ ಅರ್ಜುನ್ಗೆ ತೊಗೊಂಬಂದಾಡ್ರಿ 2 kg. 2 kg ಅಷ್ಟಾಗಿ ಒಬ್ಳೆ ಬರ್ಲಿಕ್ಕೆ. ಮತ್ತು ನೆಕ್ಸ್ಟ್ ಮಂತ್ ಹೆಂಗಿದ್ರು ನಾವು ವಾಪಸ್ ಊರಿಕೊಂತೀವಿ ಅಲ್ಲಿಂದ ಅಂತೇಳಿ. ಇಂದ್ರಾಯಣಿ, ಆಮೇಲೆ ಇವು ಟುಕುಡ ಬಾಸ್ಮತಿ, ಇಷ್ಟು ಅಕ್ಕಿ ತೊಗೊಂಬಂದಾಳ. ಆಮೇಲೆ ಮಸಾಲೆ ಖಾರ, ನಮ್ಮ ಉತ್ತರ ಕನ್ನಡ ಮಂದಿ ಗೊತ್ತಿರ್ಬೇಕು, ಮಸಾಲೆ ಖಾರ ನಾವು ಇದನ್ನ ಯೂಸ್ ಮಾಡ್ತೀವಿ ಅಡುಗೆ ಒಳಗೆ. ಮಸಾಲೆ ಖಾರ ತೊಗೊಂಬಂದಾಳ. ಶಂಕರಪಾಳಿನೂ ಇತ್ತಲ್ಲ, ಎಲ್ಲೋ ಇತ್ತು ಶಂಕರಪಾಳಿನೂ ತೊಗೊಂಬಂದಾಳ. ಬಟ್ ಎಲ್ಲಿ ನಾ ಹೇಳಿದಿಲ್ಲ, ನಿನ್ನೆ ಓಪನ್ ಆಗ್ಯದ ಬ್ಯಾಗ್ ಇದೆ. ಆಲ್ಮೋಸ್ಟ್ ನಿನ್ನೆಯಿಂದ ರುದ್ರ ನಾನು ಕುಶಲ ಕಂಟಿನ್ಯೂಸ್ ತಿನ್ಕೊತಾ ಇದ್ದೇವೆ ಅದನ್ನು. ಆಮೇಲೆ ಒಂದಿಷ್ಟು ಹಿಟ್ಟು ತೊಗೊಂಬಂದು, ಇದು ನೋಡ್ರಿ ಜೋಳದ ಹಿಟ್ಟು. ಸೊ ಮಮ್ಮಿ ಇರೋ ತನಕ ನಂಗೆ ಬಿಸಿ ಬಿಸಿ ರೊಟ್ಟಿ ಸಿಗ್ತಾವೆ. ನಂಗೆ ಅಷ್ಟು ಕರೆಕ್ಟ್ ರೊಟ್ಟಿ ಮಾಡೋಕ್ಕೆ ಬರೋಂಗಿಲ್ಲ ರೀ, ಹಂಗಾಗಿ ಮಮ್ಮಿ ತೊಗೊಂಬಂದಾಳ ಜೋಳದ ಹಿಟ್ಟು. ಇನ್ನು ಅರ್ಜುನ್ಗೆ ಮತ್ತು ರುದ್ರಗಂತಲ್ಲ, ಅರ್ಜುನ ನೋಡ್ರಿ ಶಾಪಿಂಗ್ ಮಾಡ್ಕೊಂಬಂದಾಳ ಮಮ್ಮಿ. ಇದೊಂದು ಶರ್ಟ್ ತೊಗೊಂಬಂದಾಳು, ನೋಡ್ಬೋದು ನೀವು. ಅವ್ನಿಗೆ 2 ವರ್ಷ ಇಟ್ಟರು ಇದು ಬರ್ಬೋದು ಅನಿಸ್ತದೆ. ಮಮ್ಮಿ ಅಂದ್ರೆ ಅಂಗಲ್ಲಿ ಮುಂದಿನ ಭಾಳ ಯೋಚನೆ ಮಾಡ್ತಾರೆ ಅವರು. ಸೊ ಇದೊಂದು ಶರ್ಟ್ ತೊಗೊಂಬಂದಾಳ. ಆಮೇಲೆ ಇದು ನೋಡ್ಬೋದು ರೀ ಎಷ್ಟು ಕ್ಯೂಟ್ ಅದ ಅಂತೇಳಿ, ನಂಗೆ ಭಾಳ ಇಷ್ಟ ಆಯ್ತು ರೀ ಇದು. ಸೊ ಇದೊಂದು ಸೆಟ್ ತೊಗೊಂಬಂದಾಳು ಅರ್ಜುನ್ಗೆ. ಸೊ ಇದು ಕರೆಕ್ಟ್ ಬರ್ತದೆ ರೀ ಇವಾಗ. ಆಮೇಲೆ ರುದ್ರಗೆ ಏನೈತಿ, ಪ್ಯಾಂಟ್ ಸೈಜ್ ಮಮ್ಮಿಗೆ ಗೊತ್ತಾಗಿಲ್ಲ ರುದ್ರಗೆ, ಹಾಗಾಗಿ ಟೀ ಶರ್ಟ್ಸ್ ತೊಗೊಂಬಂದಾಳು ಬರೀ. ಸೊ ಭಾಳ ಸಾಫ್ಟ್ ಅದಾವೆ, ನೋಡ್ಬೇಕ್ರಿ ಅದು. ಈಗ ನೋಡಿ ತೋರಿಸ್ತೇನೆ. ಈಗ ನೋಡ್ಬೇಕ್ರಿ, ಈಗ ಒಂದು 3 ಟೀ ಶರ್ಟ್ ತೊಗೊಂಬಂದಾಳ ರುದ್ರಗೆ. ಯಾಕಂದ್ರೆ ಅವ್ನು ಪ್ಯಾಂಟ್ ಹೆಂಗದರಲ್ಲ, ಅವಂಗೆ ಅಂಗಡಿ ಒಳಗೆ ಹೋಗಿ ಹಾಕಿನ ನೋಡ್ಬೇಕ್ರಿ. ಅವ್ಗೆ ಥೈಸ್ ಒಳಗೆ ಪ್ರಾಬ್ಲಮ್ ಆಗ್ತದೆ, ಅವ್ನು ಸರಿ ಬರೋಂಗಿಲ್ಲ. ಮಮ್ಮಿ ಬ್ಯಾಡ್ ಅಂತ ಹೇಳಿದ್ದೆಲ್ಲ. ಸೊ ಅರ್ಜುನಿಗೆ 1-2 ಪ್ಯಾಂಟ್ ತೊಗೊಂಬಂದಾಳ್ರಿ. ಐ ಥಿಂಕ್ ಅರ್ಜುನ್ ಇನ್ನೊಂದು 3 ವರ್ಷ ಆಗ್ಬೇಕು ಅನ್ಸಿದೆ, ಅಷ್ಟು ದೊಡ್ಡ ಪ್ಯಾಂಟ್ ತೊಗೊಂಬಂದಾಳ. ಈಗ ನೋಡ್ಬೋದು ನೀವು. ಸೊ ಇಟ್ಟು ಹಾಕೋ ನಂತರ ಏನು ನೋಡೋದು. ಆಮೇಲೆ ನಂಗೆ ಸೀರೆ ತಂದಾಗಿದ್ದನ್ನು ನೋಡ್ಬೋದು ನೀವು, ಎಷ್ಟು ಚಂದದಂಥ ಸಾಡಿ. ಇದು ಕಾಟನ್ ಒಳಗದ, ಕಾಂಬಿನೇಷನ್ ಭಾಳ ಚಂದ ಅದ ರೀ, ಗ್ರೇ ವಿತ್ ಪರ್ಪಲ್. ನಂಗೆ
ಭಾಳ ಇಷ್ಟ ಆಯಿತು. ಯೂಶ್ವಲಿ ನಾ ಇಂಥ ಸ್ಯಾರಿನ ಪ್ರಿಫರ್ ಮಾಡ್ತೀನಿ ರೀ. ಸಿಲ್ಕ್ ಸ್ಯಾರಿ ಬಾರ್ಡರ್ದು ಅಷ್ಟು ಹೆವಿದು ನಂಗೆ ಕ್ಯಾರಿ ಮಾಡೋಕ್ಕೂ ಆಗಂಗಿಲ್ಲ, ಪ್ಲಸ್ ನಂಗೆ ಅದ್ರ ಮೇಂಟೈನೂ ಆಗಂಗಿಲ್ಲ. ಹೀಗಾಗಿ ನಾನು ಜಾಸ್ತಿ ಆಲ್ಮೋಸ್ಟ್ ನನ್ನ ಕಡೆ 95% ಇಂಥ ಕಲೆಕ್ಷನ್ ಇಟ್ಟಿದ್ದೀನಿ ಸಾರಿದ್ರಿ ನನ್ನ ಕಡೆ. ನೋಡ್ಬೋದು ರೀ, ವಿಡಿಯೋ ಕಾಲ್ ಮಾಡಿದ್ಲು ಮಮ್ಮಿ ಅಲ್ಲಿ ಹೋಗಿ ಫೋನ್ ಒಳಗೆ. ಸೊ ನನ್ನ ಸೆಲೆಕ್ಷನ್ನ ತೊಗೊಂಬಂದಾಕಿ ಬ್ಲೌಸ್ ಸ್ಟಿಚ್ ಮಾಡಿ ಹುಟ್ಟಿ ತೋರಿಸ್ತೀನಿ ರೀ ನಿಮಗೆ. ಇದಾದ್ಮೇಲೆ ಮತ್ತು ಶಂಕರಪಾಳಿ ತಂದೇಳ್ರಿ. ಆಮೇಲೆ ಅದಕ್ಕೆ ಅಂತಾರೆ ರೌಂಡ್ ಸಿಗ್ತಾವೆ ನೋಡ್ರಿ ಅಂಗಡಿ ಒಳಗೆ, ಶೇವ್ದು ಮಾಡಿರ್ತಾರೆ, ಅದು ತಂದೇಳು. ಅವೆಲ್ಲ ನಿನ್ನೆ ಖಾಲಿ ಮಾಡಿಬಿಟ್ಟೆ ರೀ ನಾ. ಸೊ ಇಷ್ಟೆಲ್ಲ ತೊಗೊಂಬಂದ್ಲು ಪಾಪಕ್ಕೆ. ಒಬ್ಬಾಕಿನ ಟ್ರಾವೆಲ್ ಮಾಡ್ಕೊಂಬಂದಾಳ್ರಿ, ಇಷ್ಟು ತಂದಿದ್ದ ಹೆಚ್ಚು. ಸೊ ಇಷ್ಟೇ ರೀ, ತಿನ್ನಾವಂತೂ ಎಂಜಾಯ್ ಮಾಡ್ತೀವಿ. ಸಿಗ್ತೇನೆ ಆಮೇಲೆ.